ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆಯಲ್ಲಿ ಮತ್ತೊಂದು ಅನಾನಸ್ ಹಣ್ಣು ಬಿಟ್ಟಿದೆ. ಫ್ರೆಶ್ಶಾಗಿ ಇವಾಗ ಕಿತ್ಕೊಬಂದು ನಮ್ಮ ತೋಟದಿಂದ. ಆ್ಯಕ್ಚುಲಿ ಅಲ್ಲೆಲ್ಲ ಏನಿರ್ತಾರೆ ತೆಂಗಿನ ಗರಿಗಳೆಲ್ಲ ಬಿದ್ದಿರುತ್ತೆ. ಅದು ಮನೆಗಳಿಗೆ ಬೇಕಾಗುತ್ತಲ್ಲ, ಒಲೆ ನೀರು ಕಾಯಿಸೋದಕ್ಕೆ ಮತ್ತು ಕೆಲವು ಅಡುಗೆ ಎಲ್ಲ ಇಲ್ಲಿ ಒಲೆಗಳಲ್ಲೇ ಮಾಡ್ತೀವಿ. ಹಂಗಿರ್ಬೇಕಾದ್ರೆ ಅದು ತಗೊಂಬಂದ್ಲಿಕ್ಕೆ ಅಂತ ಇವರು ಮಹೇಶ್ ಅವರು ಗಾಡೀಲಿ ಹೋಗಿದ್ರು. ಆವಾಗ ತೋಟದಲ್ಲಿ 2 ಹಣ್ಣುಗಳು ಸಿಕ್ಕಿದ್ದಾವೆ. ಹಣ್ಣಾಗಿದ್ದು, ಗಿಡದಲ್ಲೇ ಹಣ್ಣಾಗಿದ್ದಂಥ ಒಂದು ಪೈನಾಪಲ್ ಫ್ರೂಟು ಇವಾಗ ಕಟ್ ಮಾಡಿ ನಾವು ತಿಂತಾಯಿದ್ದೀವಿ. ಸೊ ಖುಷಿ ಅಲ್ವಾ, ನಮ್ಮ ತೋಟದಿಂದ ಅಥವಾ ನಮ್ಮ ಗಿಡಗಳಿಂದ ಹಣ್ಣುಗಳು ಬಿಡೋದು. ಅದು ಫ್ರೆಶ್ಶಾಗಿರುತ್ತೆ. ಯಾವುದೇ ರೀತಿ ಅದಕ್ಕೆ ಏನು ಹೇಳ್ತೀವಿ ನಾವು ಗೊಬ್ಬರಗಳನ್ನು ಹಾಕಿರಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮದೇ ಗಿಡದಿಂದ ಹಣ್ಣುಗಳನ್ನ ತಿನ್ನೋದಕ್ಕೆ ಸಂತೋಷ ಆಗಿರುತ್ತೆ ಅಂತ. ಹ್ಯಾಪಿ ಅಲ್ವಾ? ಸೊ ಇದನ್ನು ತಿಂತಾಯಿದ್ದೀವಿ. ಇವಾಗ ಕಟ್ ಮಾಡ್ತಾಯಿದ್ದೀನಿ. ಮಹೇಶ್ ಅವರಿಗೆ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ತಿನ್ನೋದಕ್ಕೆ ಕೊಡ್ತಾರೆ. ಬಾಯ್ ಬಾಯ್. അതിനിപ്പോൾ ഉപ്പിട്ടിട്ട് പാവത്തിനമ്മ നല്ലോണം പഞ്ചസാര ഇടൂല്ല. ആര് പഞ്ചസാര ഇടുക? ഇനി നമ്മൾ ഉപ്പിട്ടിട്ട് കഴിക്കും. ഉപ്പും മുളക് പൊടി. പക്ഷെ എന്താ പറയാ, ഇത് ഇപ്പം മഴ വന്നതല്ലേ, വെള്ളം കുടിച്ചിട്ട് എന്തായാലും മധുരം കുറവായിട്ടുണ്ടാവുമോ അല്ലേ? മധുരം അങ്ങനെ ഉണ്ടാവില്ല. അതിൻ്റെ പഞ്ചസാര ഇടണ്ട, എനിക്ക് മുളക് പൊടി. നിങ്ങൾ പഞ്ചസാര തന്നെ എന്തോ ഒരു പോലെ ഉണ്ടാവും. ഉപ്പിടി തരൂ ಕೊಡ್ತಾ ಇರು ಮಗನೇ. ಇರೋದಕ್ಕೆ ಉಪ್ಪಾಕಿ ತಿನ್ನೋಣ. ಲೇಸಡಿಯಾ ಆ ಸೈಡ್ಲಿಡಿ ಮಾವ. ಇಲ್ಲಿ അതിൻ്റെ ಮೇಲೆ ಇಟ್ಟುಕೊಳ್ಳಿ, കുഴപ്പമൊന്നുമില്ല. ಸಕ್ಕರೆ ಥರ ಇದೆ ಫ್ರೆಂಡ್ಸ್, ಸಕ್ಕಬಡ ಸ್ವೀಟ್ ಆಗಿದೆ. നല്ല മധുരം ഉണ്ട് കേട്ടോ.